ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಎಂಎಸ್ ಮೈಸೂರಪ್ಪರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನೇಹ ಬಳಗದ ಮುಖಂಡರು ಮೈಸೂರಪ್ಪರವರಿಗೆ ಅಭಿನಂದಿಸಿ ಸನ್ಮಾನಿಸಿ ನೂರಾರು ಕಾಲ ಬಾಳಲಿ ಎಂದು ಜನ್ಮದಿನದ ಶುಭ ಕೋರಿದರು. ಎಂಎಸ್ ಮೈಸೂರಪ್ಪರವರ ಜನ್ಮದಿನದ ಸಂಭ್ರಮಾಚರಣೆ ಸಮಾರಂಭದಲ್ಲಿ ಬಿಜೆಪಿ ಮುಖಂಡರು, ಸಮಾಜ ಸೇವಕರಾದ ಎಸ್. ರಾಜು, ಕೆಂಪಣ್ಣ, ಡಾ. ರಾಜು, ನೆಟ್ಟೂರು ಪ್ರಕಾಶ್, ದೇವರಾಜು, ಮಂಜಣ್ಣ ಮತ್ತು ಇತರರು ಮೈಸೂರಪ್ಪರವರ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮೈಸೂರಪ್ಪರವರ ಹುಟ್ಟುದ ದಿನ, ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ. ಬರುವಂತ ದಿನಗಳ ಪ್ರತಿ ಹೆಜ್ಜೆಗೂ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಾವೆಲ್ಲರ ನಾಗರಬಾವಿ ಬಳಗದಿಂದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಶಿಸುತ್ತೇವೆ. ಪ್ರೀತಿಯ ಸ್ನೇಹಿತರಾದಂತ ಮೈಸೂರಪ್ಪರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಆಯುಷ್ಯ ಆರೋಗ್ಯ ಕೊಟ್ಟು ನೂರಾರು ಕಾಲ ವರ್ಷ ನಮ್ಮ ಜೊತೆ ಇದೇ ರೀತಿ ಹುಟ್ಟುಹಬ್ಬನ ಆಚರಿಸಿಕೊಳ್ಳಿ ಅಂತ ಹಾರೈಸ್ತೇವೆ. ಭಾರಿ ವಿಶೇಷವಾದ ದಿನ. ನಾಗರಬಾವಿ ನಾಗರಿಕರ ವೇದಿಕೆಯ ಆತ್ಮೀಯರು, ನಮ್ಮೆಲ್ಲರ ಹಿರಿಯರು ಆದಂತಹ ಮೈಸೂರಪ್ಪನವರ ಜನ್ಮ ದಿನಾಚರಣೆ. ಅದರ ಅಂಗವಾಗಿ ಇವತ್ತು ಮೋಹನ್ ರಾಮ್ ಅವ್ರದ್ದು, ಯೋಗಾನಂದ ಅವ್ರದ್ದು ಸಹ ಇವತ್ತೇ. ಹಾಗಾಗಿ ಈ ಜೂನ್ ತಿಂಗಳಲ್ಲಿ ತುಂಬಾ ಜನದ ಭಾರಿ ಜನ್ಮದಿನಗಳಿರೋದ್ರಿಂದ ನಮ್ಮ ಆತ್ಮೀಯರು, ಸರಳ ಜೀವಿ, ಸಜ್ಜನಿಕೆ ವ್ಯಕ್ತಿ, ಮುಂದೆ ಬರುವಂತಹ ದಿನಗಳಲ್ಲಿ ಅವರಿಗೆ ಬೆಂಗಳೂರು ನಗರದ ಅಣ್ಣಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಮ್ಮ ನಾಗರಬಾವಿ ಸ್ನೇಹ ಬಳಗದ ವತಿಯಿಂದ ಅವರಿಗೆ ಶುಭ ಹಾರೈಕೆ ಮುಖಾಂತರ ತುಂಬಾ ಅಭಿಮಾನಿಗಳು ಅವರೆಲ್ಲ ಬಂದು ಹಾರೈಸಿದ್ದಾರೆ. ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರು ಹೀಗೆ 100 ಕಾಲ ಚೆನ್ನಾಗಿ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಶುಭಾಶಯ. ಮೊದಲಿಗೆ ಮೈಸೂರಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇದೇ ರೀತಿ ಎಲ್ಲ ಜನಗಳಿಗೆ ಸೇವೆ ಮಾಡ್ಕೊಂತ ಇರ್ಲಿ ಅಂತ ಹೇಳಿ ನನ್ನ ಶುಭಾಶಯ ಹಾರೈಸ್ತೀನಿ. ಸ್ನೇಹ ಬಳಗದ ಎಲ್ಲಾ ಸ್ನೇಹಿತರು ಇವತ್ತು ಸೇರ್ಕೊಂಡು ನಮ್ಮ ಮೈಸೂರಪ್ಪ, ನಮ್ಮ ನಾಯಕರಾದಂತಹ ಮೈಸೂರಪ್ಪ ಅವರು ಮತ್ತೆ ಯೋಗಾನಂದ ಆರಾಧ್ಯ ಅವರದ ಜನ್ಮದಿನ ಇರೋದ್ರಿಂದ ಈ ಭಾಗದಲ್ಲಿ ಇವರು ತುಂಬಾ ಒಡನಾಟ ಇಟ್ಕೊಂಡು ಬಡವರಿಗೆ ಆಗುವಂತ ಅವ್ರ ಕೈಯಲ್ಲಿ ಆಗುವಂತ ಸಹಾಯ ಎಲ್ಲ ಮಾಡಿ ತುಂಬಾ ಜನಾನುರಾಗಿಯಾಗಿದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ಅವರಿಗೆ ಆರೋಗ್ಯ, ಆಯುಷ್ಯ ಮತ್ತೆ ಅವ್ರು ಅನ್ಕೊಂಡಿರೋದೆಲ್ಲಾನು ಅಧಿಕಾರ ಎಲ್ಲ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಬೇಳ್ತೀನಿ. ಹಾಗೆ ನಮ್ಮ ಯೋಗಾನಂದ ಅವರು ತುಂಬಾ, ಯೋಗೇಶ್ ಆರಾಧ್ಯ ಅವರು ತುಂಬಾ ಒಳ್ಳೆ ಮನುಷ್ಯ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತೀನಿ. ಮೊದಲನೇದಾಗಿ ಇಂದು ನಮ್ಮ ಮೈಸೂರಪ್ಪ ಅಣ್ಣವ್ರದ್ದು, ಹಾಗೆ ನಮ್ಮ ಯೋಗಣ್ಣ ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಇವತ್ತೇನು ವಿಶೇಷ ಅಂದ್ರೆ ಇವತ್ತು ಇಬ್ಬರು ಹುಟ್ಟಿದಬ್ಬ ನಾವು ಒಂದೇ ಜಾಗದಲ್ಲಿ ಮಾಡ್ತಾ ಇದೀವಿ. ಹಾಗೇನೆ ನಮ್ಮ ಸ್ನೇಹಿತರಾದ ಮುಂಡತ್ನ ಗೌಡ್ರದ್ದು ಇವತ್ತು ಮಲ್ಲತ್ತಲ್ಲಿ ಅವ್ರದ್ದು ಕೂಡ ಇವತ್ತು ಹುಟ್ಟಿದಬ್ಬ ಇದೆ. ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಹೊರಗಡೆ ಹೋಗಿದ್ದಾರೆ ಅವರು. ಇವತ್ತು ಏನು ವಿಶೇಷ ಅಂತಂದ್ರೆ ನಮ್ಮ ಏನು ಅಕ್ಕಪಕ್ಕ ನಿಂತಿರೋ ಇಬ್ಬರು ದಿಗ್ಗಜರು, ಇವರು ಒಡನಾಟ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರ ಬಳಗದಲ್ಲಿ ಅವ್ರನ್ನ ನಾವು ಮುಖಂಡರು ಅಂತಾನೆ ಕರಿತೀವಿ, ನಮ್ಮ ಅಧ್ಯಕ್ಷರು ಅಂತ ಕರಿತೀವಿ. ಇವರು ಇಬ್ಬರು ಇಲ್ದಿದ್ರೆ ಈ ಒಂದು ಬೈದು ಕಾಫಿ ಭಾಗ ಒಂದು ನಿರ್ಜನ ಪ್ರದೇಶ ತರ ಕಾಣಿಸುತ್ತೆ. ಯಾಕಂದ್ರೆ ಅವರಿಬ್ರು ಬಂದಾಗ ಇಲ್ಲಿ ಯಾರೇ ಆಗಿರ್ಬೋದು, ಪ್ರತಿಯೊಂದು ವ್ಯಕ್ತಿ ಜನದ ಬೆರೆತು ಅವ್ರ ಹತ್ರ ನಗ್ತಾ ಇರ್ತಾರೆ. ಇಂಥ ವ್ಯಕ್ತಿಗಳು ನಮ್ಮ ಜೊತೆ ಇರೋದೇ ನಮ್ಗೆ ಪುಣ್ಯ ಅಂತ ಕೇಳ್ಕೊತೀನಿ. ಹಾಗೇನೆ ಇವತ್ತು ನಾಗರಬಾವಿ ನಾಗರಿಕರ ಸ್ನೇಹ ಒಕ್ಕೂಟದಿಂದ ಏನು ಇವತ್ತು ಆಚರಿಸಿದೀವಿ ಬರ್ತಡೇ ಕಾರ್ಯಕ್ರಮ, ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಸ್ನೇಹಿತರು ಹೀಗೆ ಇಲ್ಲಿ ಅಚ್ಚುಕಟ್ಟಾಗಿ ನಡೀಲಿ, ಯಾವುದೇ ಒಂದು ಗೊಂದಲ ಇಲ್ಲದೆ, ಯಾರ್ದು ಕಣ್ಣು ದೃಷ್ಟಿ ಬಿಡೋದು ಬೇಡ ಅಂತ ಕೇಳ್ಕೊತಾ ಈ ಒಂದು ಬರ್ತಡೇ ವಿಶೇಷಕ್ಕೆ ನಾವೆಲ್ಲರೂ ನಮ್ಮ ಸ್ನೇಹಿತ ಪರವಾಗಿ ನಾವು ಅಣ್ಣಂಗೆ ಬರ್ತಡೇ ವಿಶೇಷ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾಗರಬಾವಿ ಬೈಟು ಸರ್ಕಲ್ ನಾಗರಬಾವಿ ನಾಗರಿಕ ವೇದಿಕೆಯವರಿಂದ ಈ ದಿನ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರುಗಳು ಇಟ್ಟಿರುವ ಪ್ರೀತಿ, ಅಭಿಮಾನ, ವಿಶ್ವಾಸ ಹಾಗೂ ನನ್ನ ಮೇಲಿನ ನಂಬಿಕೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಷ್ಟು ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿ ನನಗೆ ಇನ್ನೂ ಶಕ್ತಿ ತುಂಬಿದಂತ ನನ್ನ ಎಲ್ಲಾ ಸ್ನೇಹಿತ ಬಳಗದವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಇವತ್ತು ನಾಗರಬಾವಿ ಬೈಟು ಕಾಫಿ ಹತ್ತಿರ ಎಲ್ಲ ಸ್ನೇಹಿಗಳು ಸೇರಿ ಇವತ್ತು ಮೈಸೂರಪ್ಪರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ, ಎಲ್ಲಾ ಸ್ನೇಹಿತರು ಕೂಡ ಹೀಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ವರ್ಷ ಹೀಗೆ ಬರ್ತಡೇ ಮಾಡ್ತಾ ಇರಲಿ. ನೂರಾರು ವರ್ಷ ಅವರಿಗೆ ದೇವರು ಐಎಸ್ ಆರೋಗ್ಯವನ್ನು ಕೊಟ್ಟು, ಆ ತಾಯಿ ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಅವರು ಇನ್ನು ಅಪಾರವಾದ ಸ್ನೇಹ ಬಳಗದೊಂದಿಗೆ ಮಿಂಗಲ್ ಆಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಧಿಕಾರನೂ ಸಿಗ್ಲಿದೆ ಅವರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.